ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಫಸ್ಟ್ ODI ಮ್ಯಾಚ್. ಸೊ ಈ ಒಂದು ಮ್ಯಾಚ್ಗಿಂತ ಮುಂಚೆ ಏನೆಲ್ಲ ಅಪ್ಡೇಟ್ಸ್ ಇದ್ದಾವೆ, KL ರಾಹುಲ್ ಕೊಟ್ಟಂತಹ ಸ್ಟೇಟ್ಮೆಂಟ್ ಏನು, ಆ ಒಂದು ಪ್ರೆಸ್ ಕಾನ್ಫರೆನ್ಸ್ ನಲ್ಲಿ KL ರಾಹುಲ್ ಏನೆಲ್ಲ ಕನ್ಫರ್ಮ್ ಮಾಡಿದ್ದಾರೆ, ಸೊ ಪ್ಲೇಯಿಂಗ್ 11 ಹೇಗಿರುತ್ತೆ ಅಂತೇಳಿ ಇದ್ರ ಬಗ್ಗೆ ಪಿನ್ ಟು ಪಿನ್ ಡಿಸ್ಕಸ್ ಮಾಡೋಣ. ಅದಕ್ಕಿಂತ ಮುಂಚೆ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ವಿಡಿಯೋನ ಜಸ್ಟ್ ಒಂದೇ ಒಂದು ಲೈಕ್ ಮಾಡಿ, ಮತ್ತು ಇನ್ನು ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿಯಾಗಿ ಪ್ರತಿಯೊಂದು ಅಪ್ಡೇಟ್ನ ಕೊಡ್ತಾ ಇರ್ತೀನಿ. ಫಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ, ವಿರಾಟ್ ಮತ್ತು ರೋಹಿತ್ ಅಗೇನ್ ಬ್ಯಾಕ್ ಆಗಿದ್ದಾರೆ. ಇವತ್ತು ಬೆಳಗ್ಗೆ ಒಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಬಂತು. ಏನಪ್ಪಾ ಅಂದ್ರೆ, ನಮ್ಮ BCCI ದವರು ವಿರಾಟ್ ಮತ್ತು ರೋಹಿತ್ ಬಗ್ಗೆ ಒಂದು ಇಂಟ್ರೆಸ್ಟಿಂಗ್ ಮೀಟಿಂಗ್ ನ ನಡೆಸ್ತಾ ಇದ್ದಾರೆ. ಅದು ಈ ಒಂದು ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ಈ ಒಂದು ODI ಸೀರೀಸ್ ಆದ್ಮೇಲೆ ಒಂದು ಮೀಟಿಂಗ್ ಇರುತ್ತೆ. ಈ ಒಂದು ಮೀಟಿಂಗ್ ಅಲ್ಲಿ ವಿರಾಟ್ ರೋಹಿತ್ ಅವರ ODI ಫ್ಯೂಚರ್ ಏನು ಅಂತೇಳಿ ಈ ಒಂದು ಮ್ಯಾಟರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಹೋಮ್ ಅಲ್ಲಿ ಟೆಸ್ಟ್ ಸೋತ್ವಿ, ವೆರಿ ಇಂಪಾರ್ಟೆಂಟ್ ಮ್ಯಾಚ್ ನ ಸೋತ್ವಿ. ಆದ್ರೂ ನಮ್ಮ BCCI ದವರು ನಮ್ಮ ಕೋಚ್ ಹೆಡ್ ಕೋಚ್ ಆಗಿರುವಂತಹ GG ಅವರ ಮೇಲೆ ಒಂದು ಆಕ್ಷನ್ ತಗೊಂಡಿಲ್ಲ. ಆದ್ರೆ ವಿರಾಟ್ ಮತ್ತು ರೋಹಿತ್ ಅವರ ODI ಫ್ಯೂಚರ್ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇದ್ದಾರೆ. ಕಾಮಿಡಿ ಅಲ್ವಾ? ಬಟ್ ನೋಡಮ್ಮ ಮುಂದೆ ಏನೆಲ್ಲ ಅಪ್ಡೇಟ್ಸ್ ಬರ್ತದೆ ಅದನ್ನ ನಾವು ಮುಂದೆ ಡಿಸ್ಕಸ್ ಮಾಡೋಣ. ಸೊ ಅಟ್ ಪ್ರೆಸೆಂಟ್ ಈಗ ನಾಳೆ ಇರುವಂತಹ ODI ಮ್ಯಾಚ್ ಇಂಡಿಯಾ ವರ್ಸಸ್ ಸೌತ್ ಆಫ್ರಿಕಾ ವೆರಿ ಇಂಪಾರ್ಟೆಂಟ್ ಮ್ಯಾಚ್, ಎಸ್ಪೆಷಲಿ ಇಂಡಿಯಾಗೆ. ಯಾಕಂದ್ರೆ ನಾವು ಟೆಸ್ಟ್ ಆಲ್ರೆಡಿ ಸೋತಿದ್ದೇವೆ ಸೌತ್ ಆಫ್ರಿಕಾ ವಿರುದ್ಧ, ಈ ಒಂದು ಸೀರೀಸ್ ನ ಗೆಲ್ಲಲೇಬೇಕು. ಸೊ ಹಾಗಾದ್ರೆ ಇವತ್ತು ಮಧ್ಯಾಹ್ನ KL ರಾಹುಲ್ ವೆರಿ ಇಂಪಾರ್ಟೆಂಟ್ ಅಪ್ಡೇಟ್ಸ್ ನ ಕೊಟ್ಟಿದ್ದಾರೆ. ಏನಪ್ಪಾ ಅಂತ ಹೇಳಿದ್ರೆ, ರುತುರಾಜ್ ಗಾಯಕ್ವಾಡ್ ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಟ್ಟಿದ್ದಾರೆ ಡೊಮೆಸ್ಟಿಕ್ ಅಲ್ಲಿ. ಒಂದು ಒಳ್ಳೆ ಪ್ಲೇಯರ್, ಆ ಪ್ಲೇಯರ್ಗೆ ನಾವು ಆದಷ್ಟು ಈ ಒಂದು ಸೀರೀಸ್ ಅಲ್ಲಿ ಚಾನ್ಸ್ ನ ಕೊಡ್ತೀವಿ ಅಂತೇಳಿ ಒಂದು ಹ್ಯೂಜ್ ಅಪ್ಡೇಟ್ ನ ಕೊಟ್ಟಿದ್ದಾರೆ. ಸೊ ಈ ಒಂದು ಅಪ್ಡೇಟ್ ನ ಪ್ರಕಾರ ಡೆಫಿನೆಟ್ ಆಗಿ ರುತುರಾಜ್ ಗಾಯಕ್ವಾಡ್ ನಾಳೆ ಫಸ್ಟ್ ODI ಡೆಫಿನೆಟ್ ನನ್ನ ಪ್ರಕಾರ ನಂಬರ್ 4 ಸ್ಲಾಟ್ ಅಲ್ಲಿ ಆಡೋದು ಕನ್ಫರ್ಮ್. ಅದು ಇವತ್ತು ಬೆಳಗ್ಗೆ ನಾನು ವಿಡಿಯೋ ಮಾಡಿದ್ದೀನಿ. ಬಟ್ ಈಗ KL ರಾಹುಲ್ ಅಗೇನ್ ಕನ್ಫರ್ಮ್ ಮಾಡಿದರೆ ರುತುರಾಜ್ ಗಾಯಕ್ವಾಡ್ಗೆ ನಾವು ಚಾನ್ಸ್ ಕೊಡ್ತೀವಿ ಅಂತೇಳಿ. ಸೊ ಡೆಫಿನೆಟ್ ಆಗಿ ಗಾಯಕ್ವಾಡ್ ನಂಬರ್ 4 ಸ್ಲಾಟ್ ಅಲ್ಲಿ ಆಡ್ತಾರೆ. ಬಟ್ ನೋಡಬೇಕು ಗಾಯಕ್ವಾಡ್ ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದು ವೆರಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಇಲ್ಲಿ. ಇಫ್ ಸಪೋಸ್ ಗಾಯಕ್ವಾಡ್ ಏನಾದ್ರು ಸೂಪರ್ ಪರ್ಫಾರ್ಮೆನ್ಸ್ ಕೊಟ್ಟರೆ ಡೆಫಿನೆಟ್ ಆಗಿ ನೆಕ್ಸ್ಟ್ ಬರುವಂತಹ ಇಂಡಿಯಾ ವರ್ಸಸ್ ಶ್ರೀಲಂಕಾ ಆ ಒಂದು ಟೆಸ್ಟ್ ಸೀರೀಸ್ಗೆ ಡೆಫಿನೆಟ್ ಆಗಿ ಗಾಯಕ್ವಾಡ್ ಆ ಒಂದು ನಂಬರ್ 3 ಸ್ಲಾಟ್ ಅಲ್ಲಿ ಆಡ್ತಾರೆ. ಬಟ್ ಇಟ್ಸ್ ಅಪ್ ಟು ಗಾಯಕ್ವಾಡ್ಗೆ, ಅವರು ಯಾವ ರೀತಿ ಹಾರ್ಡ್ ವರ್ಕ್ ಮಾಡ್ತಾರೆ, ಯಾವ ರೀತಿ ಪರ್ಫಾರ್ಮೆನ್ಸ್ ಮಾಡ್ತಾರೆ, ಅದು ಅವರಿಗೆ ಬಿಟ್ಟಿದ್ದು. ಇನ್ನೊಂದು ಕನ್ಫರ್ಮ್ ಮಾಡಿದೆ KL ರಾಹುಲ್, ಅವರು ಬರೋಬ್ಬರಿ 3 ಮ್ಯಾಚ್ ಅಲ್ಲಿ KL ರಾಹುಲ್ ನಂಬರ್ 6 ಸ್ಲಾಟ್ ಅಲ್ಲಿ ಆಡ್ತಾರೆ ಅಂತೇಳಿ KL ರಾಹುಲ್ ಕನ್ಫರ್ಮ್ ಮಾಡಿದ್ದಾರೆ. ಅಂದ್ರೆ ಇಲ್ಲಿ ಆಲ್ಮೋಸ್ಟ್ ಕನ್ಫರ್ಮ್ ಆದಂಗೆ ಟಾಪ್ 6. ಫಸ್ಟ್ ಓಪನಿಂಗ್ ಮಾಡ್ತಾರೆ ರೋಹಿತ್ ಶರ್ಮಾ ಮತ್ತು ಯಶಸ್ವಿ ಜೈಸ್ವಾಲ್ ಬಗ್ಗೆ ಹೇಳಬೇಕಿಲ್ಲಿ. ಜೈಸ್ವಾಲ್ಗೆ ಇದು ಹ್ಯೂಜ್ ಆಪರ್ಚುನಿಟಿ, ಸೂಪರ್ ಆಗಿ ಪರ್ಫಾರ್ಮೆನ್ಸ್ ನ ಕೊಡ್ತಾರೆ. ಬಟ್ ಸ್ಟಿಲ್ ನಮ್ಮ BCCI ಆದವರು ಇವರಿಗೆ ODI ಸೆಲೆಕ್ಷನ್ ಮಾಡ್ತಾ ಇದ್ದಿಲ್ಲ. ಯಾಕಂದ್ರೆ ಶುಭ್ಮನ್ ಗಿಲ್ ಅವರು ಇದ್ರು. ಈಗ ಶುಭ್ಮನ್ ಗಿಲ್ ಅವರಿಗೆ ಇಂಜುರಿ ಆಗಿದ್ರಿಂದ ಈಗ ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ. ಈಗ ಈ ಒಂದು ಚಾನ್ಸ್ ನ ಯಶಸ್ವಿ ಜೈಸ್ವಾಲ್ 2 ಕೈಯಿಂದ ಗ್ರಾಬ್ ಮಾಡಿಕೊಳ್ಳಲೇಬೇಕು. ಆ ಒಂದು ಪವರ್ ಪ್ಲೇ ನ ಸರಿಯಾಗಿ ಯೂಸ್ ಮಾಡಿ ಒಂದು ಡ್ಯಾಡಿ 100 ನ ಮಾಡಲೇಬೇಕು. ನೆಕ್ಸ್ಟ್ ನಂಬರ್ 3 ಅಲ್ಲಿ ವಿರಾಟ್ ಕೊಹ್ಲಿ ಆಡ್ತಾರೆ. ನಂಬರ್ 4 ಅಲ್ಲಿ ರುತುರಾಜ್ ಗಾಯಕ್ವಾಡ್. ನಂಬರ್ 5 ಅಲ್ಲಿ ನಾನಿಲ್ಲಿ ಪಿಕ್ ಮಾಡ್ತೀನಿ ನಿತೇಶ್ ಕುಮಾರ್ ರೆಡ್ಡಿ ಅವರಿಗೆ. ಯಾಕೆಂದ್ರೆ GG ಅವರು ಜಾಸ್ತಿ ಲೈಕ್ ಮಾಡ್ತಾರೆ ಆಲ್ರೌಂಡರ್ಸ್ ನ, ಮತ್ತು ಇಲ್ಲಿ ನಿತೇಶ್ ಕುಮಾರ್ ರೆಡ್ಡಿ ಅವರ ನಂಬರ್ 5 ಬಂದ್ರೆ ಡೆಫಿನೆಟ್ ಆಗಿ ನಮಗೆ ಆ ಒಂದು ಬಾಲಿಂಗ್ ಆಪ್ಷನ್ ಇರುತ್ತೆ. ನೆಕ್ಸ್ಟ್ ನಂಬರ್ 6 ಅಲ್ಲಿ KL ರಾಹುಲ್. ನಂಬರ್ 7 ಅಲ್ಲಿ ರವೀಂದ್ರ ಜಡೇಜಾ. ನಂಬರ್ 8 ಅಲ್ಲಿ ವಾಷಿಂಗ್ಟನ್ ಸುಂದರ್. ನಂಬರ್ 9 ಅಲ್ಲಿ ಕುಲ್ದೀಪ್ ಯಾದವ್. ನಂಬರ್ 10 ಅಲ್ಲಿ ಹರ್ಷಿತ್ ರಾಣಾ ಅಥವಾ ಪ್ರಸಿದ್ಧ ಕೃಷ್ಣ ಯಾರೊಬ್ಬರು ಆಡ್ತಾರೆ. ನೆಕ್ಸ್ಟ್ ನಂಬರ್ 11 ಅಲ್ಲಿ ಹರ್ಷದೀಪ್ ಸಿಂಗ್. ಇದು ನನ್ನ ಪ್ರಕಾರ ನಾಳೆ ಮ್ಯಾಚ್ ಅಲ್ಲಿ ನಮ್ಮ ಇಂಡಿಯಾ ಪ್ಲೇಯಿಂಗ್ 11 ಇರುತ್ತೆ. ಬಟ್ ಇಲ್ಲಿ ಹರ್ಷಿತ್ ರಾಣಾ ಅಥವಾ ಪ್ರಸಿದ್ಧ ಕೃಷ್ಣ ಇಬ್ಬರನ್ನ ಕಂಪೇರ್ ಮಾಡಿದ್ರೆ ಏನಾದ್ರು ನಮ್ಮ GG ಅವರು ಜಾಸ್ತಿ ಲೈಕ್ ಮಾಡಿದ್ರೆ ಅಲ್ಲಿ ಹರ್ಷಿತ್ ರಾಣಾ ಅವರಿಗೆ. ಯಾಕಂದ್ರೆ ಬಾಲಿಂಗ್ ಪ್ಲಸ್ ಬ್ಯಾಟಿಂಗ್ ಆಪ್ಷನ್ ನಮಗಿರುತ್ತೆ. ಸೊ ಮೇ ಬಿ ಆ ಒಂದು ವ್ಯೂನ ಮೇಲೆ ಹರ್ಷಿತ್ ರಾಣಾ ಅವರು ನಾಳೆ ಆ ಒಂದು ಪ್ಲೇಯಿಂಗ್ ಬಂದ್ರೆ ನಾವು ಸರ್ಪ್ರೈಸ್ ಆಗುವಂತಹ ಅವಶ್ಯಕತೆ ಇಲ್ಲ. ಸೊ ನನ್ನ ಪ್ರಕಾರ ಈ ತರ ಒಂದು ಪ್ಲೇಯಿಂಗ್ ಇರುತ್ತೆ. ಸೊ ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ನೀವೇನಂತೀರ, ನಾಳೆ ಮ್ಯಾಚ್ ಅಲ್ಲಿ ಯಾವ ರೀತಿ ನಮ್ಮ ಇಂಡಿಯಾ ಪ್ಲೇಯಿಂಗ್ ಇರುತ್ತೆ? ಪ್ರತಿಯೊಬ್ಬ ಕ್ರಿಕೆಟ್ ಫ್ಯಾನ್ಸ್ ತಪ್ಪದೇ ಕಮೆಂಟ್ ಮಾಡಿ, ನಾವು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕಸ್ ಮಾಡೋಣ. ನೋಡಮ್ಮ ಯಾರೆಲ್ಲ ಕ್ರಿಕೆಟ್ ಫ್ಯಾನ್ಸ್ ಯಾವ ರೀತಿ ಪ್ಲೇಯಿಂಗ್ 11 ಸೆಟ್ ಮಾಡ್ತಾರೆ ಅಂತ. ಸೊ ಬೇಗ ಕಮೆಂಟ್ಸ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.